ಸರ್ ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಇಟ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ, ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮಗೆಲ್ಲರಿಗೂ ಕನೆಕ್ಟ್ ಆಗ್ತದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ, ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗಲಿ, ಮತ್ತಷ್ಟು ಅವಕಾಶಗಳು ತಮಗೆ ಸಿಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಗ್ಗೆ ಎಷ್ಟು ಖುಷಿ ಇದೆ ಸಿನಿಮಾ ರಿಲೀಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಅಂತ. ಸೊ ಈ ಸಿನಿಮಾದಲ್ಲಿ ಲೀಡಾಗಿ ಮಾಡಿದ್ದೀನಿ. ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ಲಾಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟಾಗಿ ಡೀಸೆಂಟಾಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ, ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವಳ ಲೈಫಲ್ಲಿ ಬರೋವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋ ಅಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ದಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ತಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನನಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನಿಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರೇಷ್ಮಾ, ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬ ಕಾಯಿಸೋದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನೊಂದು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದರೆ ಗಲ್ಲಿಗೂ ಒಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದ್ದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದರೂ ಆಗುತ್ತೆ, ವರ್ಷ ಆದರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ತನಕ ತೊಗೊಂಡ್ಬರ್ಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗಿಂದನೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲೋ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನೂ ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾಯಿದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಸ್ ಎ ಡೈರೆಕ್ಟರ್ ಆಗೂ ಇದೆ, ಆ್ಯಸ್ ಎ ಆ್ಯಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್.